ಈಗ ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ನಾನೇ ಹೂತಿಟ್ಟಿರೋದು ಅಂತ ಹೇಳಿ ಅನಾಮಿಕ ವ್ಯಕ್ತಿ ಬಂದು 13 ಸ್ಥಳಗಳನ್ನು ಈಗ ಸದ್ಯಕ್ಕೆ ಗುರುತು ಪತ್ತೆ ಹಚ್ಚಿದ್ದಾನೆ. ಅದರಲ್ಲಿ ಮೊನ್ನೆಯೂ ತನಕ 5 ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು, ಏನೂ ಸಿಕ್ಕಿರಲಿಲ್ಲ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಶವ ಅಂದರೆ ಒಂದು ಬುರುಡೆ ಸಿಕ್ಕಿತ್ತು, ಜೊತೆಗೆ ಮೂಳೆ ಸಿಕ್ಕಿತ್ತು. ಸೊ ಈಗ ಇವತ್ತು 4ನೇ ದಿನವೂ ಕೂಡ ಇನ್ನುಳಿದ ಭಾಗ ಇದೆಯಲ್ಲ, ಇನ್ನುಳಿದ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ. 6ನೇ ಸ್ಥಳದಲ್ಲಿ ನಿನ್ನೆ ಕಳೆಬರ ಪತ್ತೆಯಾಯಿತು. ಮತ್ತಷ್ಟು ಚುರುಕುಗೊಳ್ತಾ ಇದೆ ಈ ಶೋಧ ಕಾರ್ಯ. ಶವಗಳನ್ನು ನಾನೇ ಹೂತಿಟ್ಟಿರೋದು ನೂರಾರು ಸ್ಥಳಗಳನ್ನು ಅಂತ ಹೇಳ್ತಿದ್ದಾನೆ. ಈಗ ಸದ್ಯಕ್ಕೆ ಕೇವಲ 13 ಪಾಯಿಂಟ್ಗಳನ್ನು ಆತ ಗುರುತು ಪತ್ತೆ ಹಚ್ಚಿದ್ದಾನೆ. 1, 2, 3, 4, 5 ಈ 5 ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹು ಪತ್ತೆ ಆಗಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಡಿಗ್ ಮಾಡಿದಾಗ ಮೂಳೆಗಳು ಸಿಗುತ್ತೆ, ತಲೆ ಬುರುಡೆಗಳು ಪತ್ತೆಯಾಗುತ್ತೆ, ತಲೆ ಬುರುಡೆ ಪತ್ತೆ ಆಗುತ್ತೆ ಸಿಂಗಲ್. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಈ ಶೋಧ ಕಾರ್ಯ ಕಂಟಿನ್ಯೂ ಆಗ್ತಾ ಇರೋದು. ಅಲ್ಲಿ ಸುತ್ತಮುತ್ತ ಕಾಡು ಪ್ರದೇಶ ಇದೆ. ಅಲ್ಲಿ ಗುಂಡಿಯಲ್ಲಿ ಸಿಕ್ಕಂತಹ ಪಾನ್ ಕಾರ್ಡು, ಡೆಬಿಟ್ ಕಾರ್ಡ್ ಯಾರದ್ದು ಅನ್ನುವಂಥ ಪ್ರಶ್ನೆ ಇತ್ತಲ್ಲ, ಅದಕ್ಕೂ ಒಂದಷ್ಟು ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪಾಯಿಂಟ್ ನಂಬರ್ 1ನಲ್ಲಿ ಪಾನ್ ಕಾರ್ಡು, ಡೆಬಿಟ್ ಕಾರ್ಡ್ ಸಿಕ್ಕಿತ್ತು, ಅದರ ಮೂಲ ಪತ್ತೆಯಾಗಿದೆ. 4 ತಿಂಗಳ ಹಿಂದೆ ಜಾಂಡೀಸ್ಗೆ ಒಬ್ಬ ಬಲಿಯಾಗಿದ್ದ. ಅವನ ಪಾನ್ ಕಾರ್ಡು ಜೊತೆಗೆ ಆತನ ತಾಯಿಗೆ ಸೇರಿದ ಡೆಬಿಟ್ ಕಾರ್ಡ್ ಇದು ಅನ್ನೋದು ಪತ್ತೆಯಾಗಿದೆ. ಮಂಗಳವಾರ ಪಾಯಿಂಟ್ 1ರಲ್ಲಿ ಪಾನ್ ಕಾರ್ಡು, ಡೆಬಿಟ್ ಕಾರ್ಡ್ ಸಿಕ್ಕಿತ್ತಲ್ಲ, ಜೊತೆಗೆ ಕೆಂಪು ಬ್ಲೌಸ್ ಸಿಕ್ಕಿತ್ತು, ಪಾನ್ ಕಾರ್ಡ್ ಸಿಕ್ಕಿತ್ತು, ATM ಕಾರ್ಡ್ ಸಿಕ್ಕಿತ್ತು. ಸೊ ATM ಕಾರ್ಡು, ಪಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಬೆನ್ನತ್ತಿದಾಗ ಪುರುಷನ ಹೆಸರು, ಮತ್ತೊಂದರಲ್ಲಿ ಮಹಿಳೆಯ ಹೆಸರು ಲಕ್ಷ್ಮಿ ಅಂತಿತ್ತು. ಆ ಬಗ್ಗೆ SIT ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಆ ವ್ಯಕ್ತಿ ಜಾಂಡೀಸ್ನಿಂದಾಗಿ ಮೃತಪಟ್ಟಿದ್ದಾನೆ, ತಾಯಿ ಇನ್ನೂ ಜೀವಂತವಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇದು ಓವರ್ ಆಲ್ ಬೆಳವಣಿಗೆ. ATM ಕಾರ್ಡ್ ಸಿಕ್ಕಿದೆ, ಪಾನ್ ಕಾರ್ಡ್ ಸಿಕ್ಕಿದೆ, ಅನುಮಾನ ಇದೆ, ಅದು ಮತ್ತೊಂದು ಹೈಪ್ ಸಿಕ್ಕಿತ್ತು. ಈಗ ಆ ಒಂದು ಊಹಾಪೋಹಗಳು ಸೃಷ್ಟಿಯಾಗಿತ್ತಲ್ಲ, ಆ ಊಹಾಪೋಹಕ್ಕೆ SIT ಟೀಮ್ ತೆರೆ ಎಳೆದಿದೆ. ಜಾಂಡೀಸ್ನಿಂದ ಮೃತಪಟ್ಟಿದ್ದಾನೆ ನಮ್ಮ ಹುಡುಗ ಅಂತೇಳಿ ಅವ್ರ ಫ್ಯಾಮಿಲಿ ಅವರೇ ಹೇಳಿದ್ದಾರೆ. ತಾಯಿ ಕೂಡ ಬದುಕಿದ್ದಾರೆ, ಅವ್ರು ಹೇಳಿದ್ದು ಜಾಂಡೀಸ್ನಿಂದ ಮೃತಪಟ್ಟಿದ್ದ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ. ಅರುಣ್, ಮೊದಲ 2 ದಿನದ ಶೋಧ ಕಾರ್ಯದಲ್ಲಿ ಏನೂ ಸಿಕ್ಕಿರಲಿಲ್ಲ. 3ನೇ ದಿನದ ಶೋಧ ಕಾರ್ಯದಲ್ಲಿ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ತಲೆಬುರುಡೆ ಜೊತೆಗೆ ಮೂಳೆಗಳು ಪತ್ತೆಯಾಗಿರುತ್ತೆ. ಸೊ ಇವತ್ತು 4 ದಿನ ಕಂಟಿನ್ಯೂ ಆಗ್ತಾ ಇದೆ. ಸೊ ಈಗ FSL ಕಳಿಸಿದ್ದಾರೆ, ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಸೊ ಈಗ FSL ಟೀಮಿಂದ ಗೊತ್ತಾಗಬೇಕು ಆತ ಸಾವನ್ನಪ್ಪಿದ್ದು ಆ ವ್ಯಕ್ತಿಯ ಹೆಸರು, ಅಂದರೆ ಆ ಏಜ್ ಬೇಸಿಸು, ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಅಂಥೇಳಿ ತಾಳೆಯನ್ನು ಹಾಕಬೇಕು. ಹೆಂಗಿರುತ್ತೆ ಈ ತನಿಖೆಯ ಪ್ರೊಸೀಜರ್ಸ್ಗಳು ಅಂತ? ಶರತ್, ಈಗಾಗಲೇ ಆ ವಿಷಯ ಕೂಡ SIT ಪೊಲೀಸರು ಹಾಗೂ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತ ವ್ಯಕ್ತಿಯ ಒಂದು ಮೂಳೆಗಳೇನಿವೆ, ಆ ಮೂಳೆಗಳನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ತಲೆ ಬುರುಡೆ ಆಗ್ಲಿ ಮೂಳೆಗಳಿಂದ ಆ ವ್ಯಕ್ತಿ ಯಾರು ಅಥವಾ ಗಂಡೋ ಹೆಣ್ಣು ಅಂತ ಪತ್ತೆ ಹಚ್ಚೋದು ಕೂಡ ಸುಲಭ ಅಲ್ಲ. ಯಾಕಂದ್ರೆ ಆ ಮೂಳೆಯ ಮೇಲೆ ಏನು ಅಸ್ಥಿ ಮಜ್ಜೆ ಅಂತ ಇರುತ್ತೆ, ಅಸ್ಥಿ ಮಜ್ಜೆಯ ಲೇಯರ್ ಹೊಸದಾಗಿದ್ದಂತ ಸಂದರ್ಭದಲ್ಲಿ ಅದನ್ನ ಅದನ್ನ DNA ಪರೀಕ್ಷೆಗೆ ಒಳಪಡಿಸಿದಾಗ ಸುಲಭವಾಗಿ ಪತ್ತೆ ಹಚ್ಚಬಹುದು. ಆದ್ರೆ ಈಗ ಇದು ತೀರಾ ಹಳೆಯದಾಗಿದೆ. ಎಷ್ಟು ವರ್ಷ ಹಳೆಯದು ಅಂತ ಹೇಳೋದು ಕೂಡ ತಕ್ಷಣಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗೇನೆ ಸುದೀರ್ಘ ಒಂದು ಸಮಯ ಅದಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂತ ಮಾತನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಕೂಡ ಹೇಳಿದ್ದಾರೆ. ಮೇಲಾಗಿ ಎಷ್ಟು ವರ್ಷ ವಯಸ್ಸಾಗಿತ್ತು ಆ ಮೂಳೆಗಳಿಗೆ ಇತ್ಯಾದಿಗಳೆಲ್ಲ ಪತ್ತೆ ಹಚ್ಚುವಂತ ಕೆಲಸ ಶುರುವಾಗಿದೆ. ಇದರ ನಡುವೆ ಪೋಸ್ಟ್ ಮಾರ್ಟಮ್ ಆಗಿರುವ ವ್ಯಕ್ತಿಯ ಮೂಳೆಗಳು ಇರಬಹುದು ಇದು ಅನ್ನುವಂತ ಒಂದು ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಪೋಸ್ಟ್ ಮಾರ್ಟಮ್ ಆಗಿರುವಂತ ಸಂದರ್ಭದಲ್ಲಿ ಆ ರೀತಿ ಮೂಳೆಗಳನ್ನ ಬಿಡಿ ಮಾಡಲಾಗಿರುತ್ತೆ, ಅಂದ್ರೆ ಮೂಳೆಗಳನ್ನ ಕಟ್ ಮಾಡಿರ್ತಾರೆ, ಹಾಗಾಗಿ ಅಸ್ಥಿಪಂಜರ ಕಟ್ ಆಗಿರುತ್ತೆ. ಹಾಗಾಗಿ ಪೋಸ್ಟ್ ಮಾರ್ಟಮ್ ಆಗಿರುವಂತ ಶವದ ಒಂದು ಮೂಳೆಗಳದಾಗಿರಬಹುದು ಅನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಒಟ್ಟಾರೆಯಾಗಿ FSL ರಿಪೋರ್ಟ್ ಬಂದ ಬಳಿಕ ಆ ಮೂಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಶರತ್, ಓಕೆ, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.